करधृत दण्डकमण्डलमालं करधृत दण्डकमण्डलमालं करधृत दण्डकमण्डलमालं करधृत दण्डकमण्डलमालं सूरचिरचेलो धृतमणिमालं सूरचिरचेलो धृतमणिमालं निरुपम सुंदरकाय सुशीलो निरुपम सुंदरकाय सुशीलो वरकमलेशार्पित निज सकलो वरकमलेशार्पित निज सकलो तुंगातीरविराजं भज मनो तुंगातीरविराजं मंगलकरमंत्रालयवासं 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 शृंगारानन राजितहासं शृंगारानन राजितहासं राघवेन्द्र गुरुराजं भज मनो राघवेन्द्र गुरुराजं भज मनो तुंगातीरविराजं राघवेन्द्र गुरुराजं भज मनो राघवेन्द्र गुरुराजं भज मनो तुंगातीरविराजं भज मनो तुंगातीरवि तुंगातीरवि तुंगातीरविराजं भज मनो ಮುದ್ದು ವೃಂದಾವನ ಮುದ್ದು ವೃಂದಾವನ ಮಧ್ಯದೊಳಗಿಂದ ತಿಥಿ ಹಚ್ಚಿದ ನಾಮ ಮುದ್ರೆಗಳು ಪುತಿವೆ ತಿಥಿ ಹಚ್ಚಿದ ನಾಮ ಮುದ್ರೆಗಳು ಪುತಿವೆ ಎದ್ದು ಬರುತ್ತಾರೆನು ಮುದ್ದು ವೃಂದಾವನ ಮಧ್ಯದೊಳಗಿಂದ ಮುದ್ದು ವೃಂದಾವನ ಮಧ್ಯದೊಳಗಿಂದ ತಿಥಿ ಹಚ್ಚಿದ ನಾಮ ಮುದ್ರೆಗಳು ಪುತಿವೆ ಎದ್ದು ಬರುತ್ತಾರೆನು ಗಳದೋಳು ನಡೆಯಬೇಕಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಇದು ಆಯಿತು ಅಂತ ರಾಘವೇಂದ್ರ ಗುರುಗಳು ಪ್ರೇರೇಪಿಸ್ತಾರೆ. ತಾವೆಲ್ಲ ಗೊತ್ತಿರೋ ಹಾಗೆ ಈ ಮಠ ರಾಘವೇಂದ್ರ ಸ್ವಾಮಿ ಮಠ 1971ರಲ್ಲಿ ಅಕ್ಷಯ ತೃತೀಯ ದಿವಸ ಪ್ರಾರಂಭವಾಯಿತು. ಪ್ರಾರಂಭವಾಗಿದ್ದಲ್ಲೂ ಸಹಿತ ಅದರದ್ದು ಬಹಳ ಮಹತ್ವಪೂರ್ಣವಾದ ಹಿನ್ನೆಲೆ ಇದೆ. ಒಂದು ಸುಮಾರು 69-70ರಲ್ಲಿ ಒಂದು 4-5 ಜನ ಬ್ರಾಹ್ಮಣರು ಭಜನೆ ಮಾಡ್ತಿದ್ದಾಗ ಪಾಹಿಮಾನ್ ರಾಘವೇಂದ್ರ ರಕ್ಷಮಾನ್ ರಾಘವೇಂದ್ರ ಅಂತ ಹೇಳ್ತಿದ್ದಂಥ ಸಮಯದಲ್ಲಿ ಒಬ್ಬ ಉತ್ತರ ಭಾರತೀಯ ಬಂದು ಕುಳಿತುಕೊಂಡು ಕೇಳ್ತಿದ್ದಂತೆ. ಆ ಸಮಯದಲ್ಲಿ ಅವನಿಗೆ ಸ್ಫೂರ್ತಿಗೊಂಡು ರಾಘವೇಂದ್ರ ಭಕ್ತನಾದ.
ಆ ಭಕ್ತನು ಮಂತ್ರಾಲಯಕ್ಕೆ ಹೋಗಿ ಇಚ್ಛಿಸಿದಾಗ ರಾಯರು ಹೇಳಿದರಂತೆ, ನೀವು ಬರುವುದು ಬೇಡ, ಜಾಗವನ್ನು ಕೊಡು, ನಾನೇ ಬರುತ್ತೇನೆ ಅಂತ. ಆ ಜಾಗವನ್ನು ಕೊಟ್ಟ ಜಾಗದಲ್ಲಿ ನಾವೀಗ ಕುಳಿತಿದ್ದೇವೆ. ಆ ರಾಘವೇಂದ್ರ ಸ್ವಾಮಿಗಳು ಬರುವುದಕ್ಕೂ ಬಹಳ ಮಹತ್ವಪೂರ್ಣವಾದ ಜೀವನ ಚರಿತ್ರೆ ಇದೆ. ಅದರಲ್ಲೇನು ಅಂತಂದರೆ, ರಾಘವೇಂದ್ರ ಸ್ವಾಮಿಗಳಿಗೆ 3 ತರಹದ ಜೀವನ ಅಂತ ಹೇಳ್ತಾರೆ. ಒಂದು ದೈಹಿಕವಾಗಿ ಇದ್ದು ಸುಮಾರು 100 ವರ್ಷ ಇದ್ದು ಭೌತಿಕವಾಗಿ ಎಲ್ಲರನ್ನು ಸಲಹಿಸುತ್ತಾರೆ ಅಂತ ಹೇಳಿದ್ದಾರೆ. ಅನಂತರ ಜ್ಯೋತಿಷದ ಪ್ರಕಾರ ಅವರು 300ನೇ ವರ್ಷದಿಂದ 100ರಿಂದ 300 ವರ್ಷದ ಮಾತು ಕೊಟ್ಟಿರ್ತಾರೆ. ಅನಂತರದಲ್ಲಿ 300ನೇ ವರ್ಷದಿಂದ 700ನೇ ವರ್ಷದವರೆಗೂ ನಾ ಬೃಂದಾವನದಲ್ಲಿದ್ದು ನಾನು ನಿಮ್ಮನ್ನೆಲ್ಲನೂ ರಕ್ಷಿಸುತ್ತೇನೆ ಅಂತ ಹೇಳಿದಾಗ ಅದು ಬಹಳ ಮಹತ್ವಪೂರ್ಣವಾದ ಇತಿಹಾಸ. 300ನೇ ವರ್ಷದಲ್ಲಿ ಅಂದರೆ 1671ರಲ್ಲಿ ಸ್ವಾಮಿಗಳು ಶ್ರೀಗಳು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದರು. 300ನೇ ವರ್ಷ ಅಂತಂದಾಗ 1971ರಲ್ಲಿ ಏಕೈಕ ಮಠವಾಗಿದ್ದು, ಇಡೀ ದೇಶದಲ್ಲಿ ಆಗಿದ್ದು ನಮ್ಮ ಮುಂಬಯಿಯ ಮಠ 1971ರಲ್ಲಿ ಆಯಿತು. ಇದೇ ವಿಷಯವನ್ನು ನಾನು ಸುಮಾರು 5 ವರ್ಷದ ಕೆಳಗೆ ಸುಜೀಂದ್ರ ತೀರ್ಥ ಆರಾಧನೆ ಆದಾಗ ಒಂದು ಮಹಾಸಭೆಯಲ್ಲಿ ಪ್ರಕಟಿಸಿದೆ. ನಾನು ಮುಂಬಯಿಯ ಪ್ರತಿನಿಧಿಯಾಗಿ ಹೇಳಿದಾಗ ಎಲ್ಲ ಸ್ವಾಮಿಗಳು ನನ್ನ ಕೇಳಿದ್ರು, ಅದೇ ಸಾಧ್ಯ ಅಂತ. ನಿಮ್ಮ ರೆಕಾರ್ಡ್ಸ್ ನೋಡಿ ಯಾವುದೂ ಆಗಿಲ್ಲ, ಕೇವಲ ಮುಂಬೈನಲ್ಲಿ ಅಂತಂದೆ. ಆವಾಗ ಅವರಿಗೆ ಸಂತೋಷ ಆಯಿತು. ಆದಾಗ ಅಂದರೆ ಅದನ್ನು ನಾವು ಅಭಿನವ ಮಂತ್ರಾಲಯ, ಯಾಕೆಂದರೆ ಮಂತ್ರಾಲಯಕ್ಕೆ ಬಂದವರು ಕುಂಭಕೋಣದಿಂದ ಸಶೀರರಾಗಿ ಬಂದು ಅಲ್ಲಿದಾದರೆ ಅನಂತರದಲ್ಲಿ ಇಲ್ಲಿ ಬಂದು ಅವರ ಯೋಗ ಶಕ್ತಿಯಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಈಗ ಮುಖ್ಯವಾದ ಉದ್ದೇಶ, ನಾವು ಅಭಿನವ ಮಂತ್ರಾಲಯ ಅಂದರೆ ಮಂತ್ರಾಲಯದ ಮಾದರಿಯಲ್ಲಿ ಕಟ್ಟಬೇಕು ಅಂತ ಹೇಳ್ತಿದ್ವಿ. ಕಟ್ಟಬೇಕಾದ್ರೆ ಭಾಳ ಸುಲಭ, ಒಂದಿಷ್ಟು ಸಿಮೆಂಟ್ ತೊಗೊಳ್ಳೋದು, ಕಾಂಕ್ರೀಟ್ ತೊಗೊಳ್ಳೋದು ಮಾಡೋದಲ್ಲ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವರು ದೈವಾಂಶ ಸಂಭೂತರಾದ ಶಿಲ್ಪಿಗಳು. ನಮ್ಮ ಗುರುಗಳ ಅನುಗ್ರಹದಿಂದ ಈ ದಿನದ ಶಿಲ್ಪಿಗಳು ಯಾರು ಅಂತಂದರೆ ದಕ್ಷಿಣಾಮೂರ್ತಿ ಅಂತ. ಅವರು ಭಾಳ ಶ್ರೇಷ್ಠವಾದ ಶಿಲ್ಪಿಗಳನ್ನು ಮಾಡಿದ್ದಾರೆ. ಅವರು ತಿರುಪತಿ, ಅವರು ಯಾರು ಅಂತ ಹೇಳಿದರೆ ಮಯ ರಾಕ್ಷಸನ ವಂಶಸ್ಥರು, ಪಾಂಡವರಿಗೆ ಕೆಲಸ ಮಾಡಿದ ವ್ಯಕ್ತಿ ಈಗ ನಮ್ಮ ರಾಘವೇಂದ್ರ ಮಠಕ್ಕೆ ಬಂದಿದ್ದಾರೆ. ನಮ್ಮ ಸೌಭಾಗ್ಯ ಎಷ್ಟು ದೊಡ್ಡದು ನೋಡಿ. ಪಾಂಡವರಿಗೆ ಶ್ರೇಷ್ಠವಾದ ಇಂದ್ರಪ್ರಸ್ಥ ನಗರವನ್ನು ಕಟ್ಟಿದ ಮಹಾನ್ ವ್ಯಕ್ತಿಗಳ ಆ ವಂಶಸ್ಥರು ಈಗ ನಮ್ಮಲ್ಲಿ ಬರ್ತಿದ್ದಾರೆ. ನಾವೆಲ್ಲರೂ ಅವ್ರನ್ನ ಸ್ವಾಗತಿಸೋಣ. ಶ್ರೀ ದಕ್ಷಿಣಾಮೂರ್ತಿ. ಜೊತೆಗೆ ಅವರು ರಾಕ್ಷಸರು ಅಂತ ಅಂದಾಗ ಹಾಗಿಲ್ಲ, ಭಾಳ ವಿನಯ, ಎಲ್ಲ ರೀತಿಯಲ್ಲೂ ಸಹಿತ ಅವರು ನಮ್ಮ ಮಾತಾಡಿಸಿದಾಗ ಸರ್ 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 ಅಂತಾರೆ. ನಮಗೆ ಗೌರವ ಕೊಡ್ತಾರೆ, ನಮಗೆ ಗಾಬರಿ ಆಗುತ್ತೆ. ಯಾಕೆಂದರೆ ಅಂಥ ದೊಡ್ಡ ವ್ಯಕ್ತಿ ಟೊರ್ಯಾಂಟೋನಲ್ಲಿ ಕಟ್ಟಿದ್ದಾರೆ, ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಲಂಡನ್ನಲ್ಲಿ ಮಿಟ್ಟಲ್ ಗ್ರೂಪ್ ಕಟ್ಟಿದ್ದಾರೆ ವೆಂಕಟೇಶ್ವರ ದೇವಸ್ಥಾನ. ಇಲ್ಲ ನೆರೂರಿನಲ್ಲಿ ಶ್ರೀನಿವಾಸ ದೇವರು ಕಲಿಸಿದ್ದಾರೆ. ಹಾಗೆ ನೋಡ್ತಾ ಹೋದಾಗ ಅವರು ಏನು ಅಂದರೆ ಅವ್ರ ರಕ್ತದಲ್ಲಿ, ಅಥವಾ ನಾವು ಜೀನ್ಸನ್ನು ಹೇಳ್ತೀವಿ, ಅದರಲ್ಲಿ ವೈಭವಯುತವಾದ ದೇವಸ್ಥಾನ ಕಟ್ಟೋದು ಅಂತ. ನಿಮಗೆಲ್ಲರೂ ಕುತೂಹಲ. ಇಲ್ಲಿ ಕೇಳಿದಾಗ ಇಲ್ಲೇನು ಅಭಿನವ ಮಂತ್ರಾಲಯ ಕಟ್ತಾರಂತೆ, ಇನ್ನು ಗೋಡೆ ಅರ್ಧ ಆಗಿದೆಯಂತೆ, ಇನ್ನು ಕಂಬ ಪೂರ್ತಿ ಬಂದಿಲ್ವಂತೆ ಅಂತ ಮಾತನಾಡಿದಾಗ ಇದು ಸಾಮಾನ್ಯ ಕಟ್ಟಡವಲ್ಲ. ಸಾಮಾನ್ಯ ಕಟ್ಟಡದಾಗಿದ್ದರೆ ಎಂದೋ ಕಟ್ಟಿಬಿಡ್ತಿದ್ವಿ. ಆ ಕಲ್ಲಿನ ಕೆಲಸ ಆಗಬೇಕು, ಉತ್ತಮವಾದ ವಿಗ್ರಹಗಳು ಬರಬೇಕು, ಜೊತೆಗೆಲ್ಲ ಬರಬೇಕಾದ್ರೆ ನಿಮ್ಮ ಭಕ್ತಾದಿಗಳು ನಿಂತು ನಾವು ಹಣವನ್ನು ಕೊಡ್ತೀವಿ ಕಟ್ಟಿ ಅಂತ ಮನೋಭಾವ ನೀವು ಬೆಳೆಸ್ಕೊಳ್ಳದೆ ಇದ್ದ ತನಕ ಅದು ಆಗುವುದಿಲ್ಲ. ಕೇವಲ ರಾರೀಚೆ ಆಗುತ್ತೆ ಅಂತಂದರೆ ಅದು ಬಹಳ ದೊಡ್ಡ ಸುಳ್ಳು. ನಾವು ಪಲಾಯನವಾದ. ರಾಯರು ಕೊಡ್ತಾರೆ, ರಾಯರು ನಿಮ್ಗೆ ಹೇಳ್ತಾರೆ, ನೀವು ಮನಸ್ಸು ಮಾಡಿ ಅವರು ಆಶೀರ್ವಾದ ಕೊಡ್ತಾರೆ. ದಯವಿಟ್ಟು ನೀವೆಲ್ಲರೂ ಸೇರಿ ಈ ಪಾಠ ಕಟ್ಟಬೇಕಾಗಿದೆ. ಈ ರಾಘವೇಂದ್ರ ವೈಭವ ದರ್ಶನದ ಮುಖ್ಯವಾದದ್ದೇನು ಅಂದರೆ ನೀವೆಲ್ಲರೂ ಒಟ್ಟಿಗೆ ಬರಬೇಕು, ನೀವೆಲ್ಲರೂ ಸಂಕಲ್ಪ ಮಾಡಬೇಕು, ನೀವೆಲ್ಲರೂ ಸೇರಿ ಕಟ್ಟಬೇಕು. ಇದು ನಮಗಲ್ಲ,
ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಆಯಸ್ಸು ಏನು ಮೇ ಬಿ 10 ವರ್ಷ ಇರಬೇಕು, 15 ವರ್ಷ ಆಗಿರಬೇಕು, 20 ವರ್ಷ ಇರಬೇಕು ಅಲ್ಲ. ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಬಂದಾಗ ಇದು ದೊಡ್ಡ ಕಟ್ಟಡ ಆಯ್ತಂತೆ 1900 ಅಭಿನವ ಮಂತ್ರಾಲಯ ಅಂತ ಆವಾಗ ನೀವು ಹೇಳ್ಕೋಬೇಕು ಮೊಮ್ಮಗಂಗೆ, ನಾನು ಕೊಟ್ಟಿದ್ದೀನಪ್ಪ ಹೀಗೆ ಇಷ್ಟು ಸ್ಕ್ವೇರ್ ಫೀಟ್ ಕಟ್ಟಿದ್ದೀನಿ, ಇಷ್ಟು ಸ್ಕ್ವೇರ್ ಫೀಟ್ ಕೊಟ್ಟು ಕಟ್ಟಿದ್ದೀನಿ ಅಂತೆಲ್ಲ ಹೇಳಬೇಕು. ಅದು ನಿಮ್ಮಿಂದಲೇ ಸಾಧ್ಯ. ಕೇವಲ ರಾಯರ ನಂಬಿ ನಿಜ, ಆದರೆ ನೀವು ನಂಬಿ ನಡೆಯಿರಿ ಈ ಕಾರ್ಯದಲ್ಲಿ. ಈ ಮೂಲಕ ಈಗ ದಕ್ಷಿಣಾಮೂರ್ತಿಯವ್ರನ್ನ ಅದನ್ನು ಪ್ರೆಸೆಂಟ್ ಮಾಡಬೇಕಾಗಿ ಕೇಳ್ಕೊತೀನಿ. ಅವರು 6 ಗಂಟೆ ಮಧ್ಯದಲ್ಲಿ, ಯಾಕೆಂದರೆ ಮಧ್ಯಂತರ ಅಂದರೆ ಈಗ ಚೆನ್ನೈನಿಂದ ಇದೇ ಕೆಲಸಕ್ಕೆ ಬಂದಿದ್ದಾರೆ, ಅವರು 6 ಗಂಟೆಗೆ ಬಿಡಬೇಕಾಗಿದೆ. ಅದರಿಂದ ಹುಸೇನ್ ಸಾಬ್ರವನ್ನ ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ಬನ್ನಿ ದಕ್ಷಿಣಾಮೂರ್ತಿ. Actually, I speak in English. Mr. Purna Pragya is going to translate it. Yeah. Okay. Actually, this is the total site plan of the temple as well as the that is administrative building. This one is the administrative building and this is the temple. Now we are standing exactly at the Vrindavana place. Can go next. Yeah, this is my name and qualification, everything I have given here. You can go next. This is the detailed plan of the temple. It is almost 102 feet length and 57 feet width of that width. Yeah, this is actually now we have erected all the pillars. This is all the black dots are the pillars. Now almost the pillars have come and we are standing on the plinth level, which is 5 feet above the ground level. And you can see I think you will be able to understand, this is the Vrindavana, this is the Garbhagriha, what we call. Yeah, this is the Garbhagriha and this is the Mahamandap, and there is these are all the small temples. That one also the small temple. This is small temple for Lord Balaji and Lord Ganesh, Navagriha and Manchalamma are going to come. And this temple has got 2 entrance. This is the main entrance facing east, and the other one is the side, right side, that is southern entrance. And we can go next. So when you see from the front, the temple will be looking like this. Having at front there is a small Gopuram, what we call it is Raja Gopuram, and other 2 shrines, Vimanam, what we call it is above the sanctum. There are 2 Vimanams at front. That Vimanam is also visible here, and the small one is the side entrance doorway. And this is the point which I am showing is the top of the main Garbhagriha for the Vrindavan. Next. So if you see from the side, you can see this is the side door and having a small tower over that, and you can see the side elevation of the side main door also, that is Gopuram side view you are seeing. And this is the Vimanam above the Vrindavan. That height is 51 feet height, 51 feet above the ground level. So you can see exactly, see the 5 feet, this level we are standing, this level is the flooring level where we are standing, and
all these ornamental elevation works, all depicting the South Indian architecture. Having it is actually all the style of this architecture belongs to 12th century tradition. Even if you take the Gopuram Vimanam and all the Vimanams and the wall ornamental works, all will be made out of cement and brickwork. And we can go the next one. ದಿಸ್ ಒಂದೇ ಒಂದು ಶುಭ ಸೂಚನೆ ಅಂತಂದರೆ ಟ್ಯಾಂಜೂರ್ ಆರ್ಕಿಟೆಕ್ಚರ್ ಅಂದರೆ ರಾಘವೇಂದ್ರ ಸ್ವಾಮಿಗಳ ಕುಂಭಕೋಣದ ಸುತ್ತಮುತ್ತ ಇದ್ದಂಥ ವೈಶಿಷ್ಟ್ಯವಾದ ಕಲೆಯನ್ನು ದಕ್ಷಿಣಾಮೂರ್ತಿಗೆ ಮೂಲಕ ಇಲ್ಲಿ ತರಲು ರಾಯರು ಇಚ್ಛಿಸಿದ್ದಾರೆ. ಮುಂದೆ ನೋಡುವ. Now you are seeing the cross section. I think you people can understand cross section is means if you cut the temple, for the engineering details we provide the technical details like beam depth, where beams are coming, where the slab is coming, what is the height between the floor and the roof bottom. All these things we have given in this cross section, where it will be useful for construction. It's actually, you can also see the height of the slab, from the ground level it comes nearly 22 feet height from the ground level.